ನಾನು ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗ. ಇವತ್ತು ಬಂದಿರುವಂಥ ವಿಶೇಷ ಈ ಘಾಟಿ ಜಾತ್ರೆ ವಿಶೇಷವಾಗಿ ಆಗಿರೋದ್ರಿಂದ ಮತ್ತು ಇಲ್ಲಿ ಓರಿಗಳು ಬಂದು ಸೇರ್ತವೆ. ನಿಮ್ಗೆ ಯಾರು ಯಾವ ಥರ ಹಳ್ಳಿಕಾರ್ ಓರಿಗಳು ಬೇಕೋ ಆ ಥರ ಹಳ್ಳಿಕಾರ್ ಓರಿಗಳೆಲ್ಲ ಸಿಗ್ತವೆ ಇಲ್ಲಿ. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಹಳ್ಳಿಕಾರ್ ಓರಿಗಳದ್ದೇ ಸ್ಪೆಷಲ್ಲು. ಯಾವ ಮೂಲೆಯಲ್ಲಿದ್ದರೂ ಸರಿ, ಯಾರು ರೈತರಾದರೂ ಸರಿ, ಎಲ್ಲಿಂದಾದರೂ ಸರಿ, ಎಲ್ಲರೂ ದಯವಿಟ್ಟು ಬಂದು ಇಲ್ಲಿ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಹಾಗೆ ತಿಳಿಸ್ತೀನಿ, ಮುಂದಿನ ದಿನಗಳಲ್ಲಿ ಈ ಘಾಟಿ ಜಾತ್ರೆ 10ನೇ ತಾರೀಕಿಂದ, ಭಾರಿ ದನಗಳ ಜಾತ್ರೆ 10ನೇ ತಾರೀಕಿಂದ ಹಿಡಿದು 18ರವರೆಗೂ ಇರುತ್ತೆ. ಹಾಗಾಗಿ ಅದರೊಳಗಡೆ ಬನ್ನಿ, ನಿಮ್ಗೆ ಯಾವ ಥರದ್ದು ಓರಿ ಬೇಕಾದರೂ ಇಲ್ಲಿ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಈ ಸರಿ ನೋಡಿ ಸ್ನೇಹಿತರೆ, ಯಾವ್ಯಾವ ಥರ ಓರಿ ಬಂದವೆ. ಒಂದು ದಿವಸ ಮುಂಚೆನೇ ಬಂದಿದ್ದಾರೆ ಇವರು ನೋಡಿ, ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ರೈತರ ಮಕ್ಕಳು ನೋಡಿ ಪಾಪ, ಅಲ್ಲಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತೊಂದು ದಿವಸ, ನಾಳೆಯಿಂದ ಎಲ್ಲ ತಿಂಡಿ ಎಲ್ಲ ಸಿಗುತ್ತೆ. ನೋಡಿ ಓರಿಗಳು ಹೇಗಿದಾವೆ ಅಂತ ನೀವು ಹೇಳಿ, ತುಂಬ ಖುಷಿ ಆಗುತ್ತೆ ನೋಡಿ. ಯಜಮಾನ್ರು ಅಣ್ಣ ನಮಸ್ಕಾರ. 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 ಏನಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಗುರು ಮಹೇಶ್ ಅಂತ ಅಣ್ಣ. ಗುರು ಮಹೇಶ್ ಅಣ್ಣ. ಯಾವೂರಣ್ಣ ನಿಮ್ದು? ನಮ್ದು ಪ್ರಾಪರ್ ಬಂದು ದೇವನಹಳ್ಳಿ ಉಗ್ರವಾಡಿ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಓರಿ ಕಟ್ಟವ್ರೆ. ಅವ್ರ ಜೊತೆ ನಾನು ಬಂದಿದ್ದೇನೆ, ವರ್ಷ ಬರ್ತೀನಿ. ವರ್ಷ ಅಂದ್ರೆ ನಮಗೂ ಆಸೆ, ಅದನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವರ್ಷ ಬಂದೆ. ನಾವು ನಮ್ಮ ಮಾವ ಜೊತೆ ಓರಿ ಸಪೋರ್ಟ್ ಮಾಡಿ ಅವ್ರ ಜೊತೆ ಹೊಡಿತೀನಿ. ಅವ್ರ ಜೊತೆ ಹೊಡಿತಾ ಇದ್ದೀರಾ, ನಮಗೂ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಈ ಘಾಟಿ ಜಾತ್ರೆಗೆ ಬಂದಿದ್ದೀರಾ, ಒಂದ್ ದಿವಸ ಮುಂಚೆನೆ ಹೊಡೆದಿದ್ದೀರಾ. ಇದ್ರ ಅರ್ಥ ನನ್ಗೆ ಆಗ್ಲಿಲ್ಲ. ಒಂದ್ ದಿವಸ ಮುಂಚೆನೆ ಬಂದಿದ್ದೀರಾ. ಒಂದಿನ ಮುಂಚೆ ಅಂದ್ರೆ ನಮ್ಗೆ ರೈತರು ಬರ್ತಾರಲ್ಲ, ಎಲ್ಲೋ ಕಡೆಯಿಂದ ಬರ್ತಾರೆ. ಹೌದು. ಅವ್ರಿಗೆ ಒಳ್ಳೆ ತಳಿ ಸಿಕ್ಲಿ ಅಂತ ಹೇಳಿ ನಾವು ಒಂದಿನ ಮುಂಚೆನೆ ಕಟ್ಟಿದೀವಿ. ನಮ್ಮ ಹತ್ರ ಓರಿ ಐತೆ, ಬೀಜದೋರಿ ಐತೆ, 5 ಜೊತೆ ಓರಿ ಅವೆ. ಆಯ್ತಾ, ರೈತರು ಬಂದು ನೋಡ್ತಾರೆ, ಅವ್ರ ಸಮಾಜ ತಗೊಳ್ತಾರೆ ವ್ಯಾಪಾರ. ಹೌದು. ಮತ್ತೆ ಇನ್ನೊಂದೇನಂತಂದ್ರೆ, ಈ ಘಾಟಿ ಜಾತ್ರೆಯಲ್ಲಿ ಸ್ಪೆಷಲ್ ಈ ಹಳ್ಳಿಕಾರ್ ಓರಿಗಳದೆ ಅಬ್ರಾಣ. ಒಳ್ಳೆ ಹಳ್ಳಿಕಾರ್ ಘಾಟಿ ಜಾತ್ರೆ ಅಂದ್ರೆ ತುಂಬಾ ಹಳ್ಳಿಕಾರ್, ತುಂಬಾ ದೂರದಿಂದೆಲ್ಲ ಬರ್ತಾರೆ. ಶಿವಮೊಗ್ಗ, ಬೇರೆ ಕಡೆಯಿಂದೆಲ್ಲ ಧಾರವಾಡ, ಗುಲ್ಬರ್ಗ, ಧಾರವಾಡ, ಮೈಸೂರು, ಮಂಡ್ಯ ಎಲ್ಲ ಕಡೆ ಬರ್ತಾರಣ. ಆಂಧ್ರ ಕಡೆಯಿಂದ ಬರ್ತಾರೆ. ತುಂಬಾ ಖುಷಿ ಆಗುತ್ತೆ. ಎಲ್ಲ ಖುಷಿ ಅಣ್ಣ. ಅದ್ರಾಗ ಹಳ್ಳಿಕಾರ ಅಂದ್ರೆ ಬೆಳೆಸ್ಬೇಕು. ನಮ್ಗೆ ಯುವಕರು ಇವಾಗ ಜಾಸ್ತಿ ಕಟ್ತಾವ್ರೆ. ಮೇನ್ ಯುವಕರು ಜಾಸ್ತಿ ಕಟ್ತಾರೆ. ನಾನ್ ನಿಮ್ಮ ವಾರ್ಡಲ್ಲಿ ನೋಡಿದೆ ಅಂತಂದ್ರೆ ಎಲ್ಲ ವಯಸ್ಸಿನವ್ರೆ, ಅಂದ್ರೆ ಎಲ್ಲ ವಯಸ್ಸಿನ ಯುವಕರು ಕಟ್ತಾರಣ್ಣ. ಹೌದು, ತುಂಬಾ ಖುಷಿ ಆಗುತ್ತೆ ಅಣ್ಣ. ತುಂಬಾ ಧನ್ಯವಾದಗಳು, ನಂಗೆ ಮಾಹಿತಿ ತಿಳಿಸಿದಿರಿ. ಈ ವರ್ಷದ ಮೊದಲನೇ ಜಾತ್ರೆ ನೋಡಿ. ಈ ಓರಿಗಳು ಎಷ್ಟೆಲ್ಲ ಆಗವಣ ಇವು? ನಾವು 4 ಕಲ್ಲು ಇರ್ಬೇಕಣ್ಣ. 4 ಕಲ್ಲು. ಅವಾಗ ಗೊತ್ತು ನಮ್ಗೆ ಅಷ್ಟೊಂದು. ಮರಣ ಎಷ್ಟೆಲ್ಲ ಆಗವೆ ಇವು? 4 ಕಲ್ಲು ಆರಲ್ಲ. ನೋಡಿ, ಬೀಜದೋರಿ 2 ಅಲ್ಲು. ಯಾವ್ದಣ್ಣ ಬೀಜದೋರಿ? ಇದಣ್ಣ ಬೀಜದೋರಿ 2 ಅಲ್ಲು. ಇದು 2 ಅಲ್ಲು ಬೀಜದೋರಿ. ನೋಡಿ ಸ್ನೇಹಿತರೆ, ಓರಿಗಳು ಕಟ್ಟಾರೆ. ಬನ್ನಿ ಎಲ್ರು ನೋಡಿ ಸಂತೋಷ ಪಡಿ. ಈ ಜಾತ್ರೆಯಲ್ಲಿ ಹಳ್ಳಿಕಾರ್ ಓರಿಗಳದೇ ಸ್ಪೆಷಲ್ಲು, ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಅಣ್ಣ. ಇವೆಷ್ಟಲ್ಲ ಅಣ್ಣ? ಇವು 4 ಅಲ್ಲ ಮೇಡಮ್. ಇವು 4 ಅಲ್ಲನಾ? 4 ಅಲ್ಲ. ನೋಡಿ ಸ್ನೇಹಿತರೆ, ಹೀಗೆ ಇವರು ದೊಡ್ಡಬಳ್ಳಾಪುರ ತೇರಿನ ಬೀದಿಯಲ್ಲಿ ಇರುವಂತವ್ರು. ಮತ್ತೆ ಹಸನಘಟ್ಟ ಮೋಹನ್ ಅವರು ಅವ್ರಿಗೆ ಅಣ್ಣ ಎಷ್ಟು ಜೊತೆ ಕೊಟ್ಟಿದ್ದೀರಿ ಅಂದ್ರೆ? 5 ಜೊತೆ. 5 ಜೊತೆ, ಒಂದ್ ಬೀಜದೋರಿ. ಆ ಬೀಜದೋರಿ ನೋಡಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ. 2 ಕಣ್ಣು ಸಾಲದು ನೋಡೋದಕ್ಕೆ. ಅಲ್ಲ ಪುಂಗ್ನೂರು ನೋಡಿ, ಅಲ್ಲೊಂದು ಪುಂಗ್ನೂರು ಒಂದಿದೆ, ಅದನ್ನು ತೋರಿಸ್ತೀನಿ ನೋಡಿ. ಈ ತರ ಇರುತ್ತೆ ರೈತರು. ಹರೀಶ್ವರ ನಮಸ್ಕಾರ. ನಮಸ್ಕಾರ ಅಣ್ಣ. ಈ ಸರಿ ಎಷ್ಟು ಜೊತೆ ಓರಿ ಕಟ್ಟಿದ್ದೀರಾ? ಈ ಸರಿ 9 ಜೊತೆ. 9 ಜೊತೆ. ಏನು ಎಲ್ಲ ಮರಾಕಿದೀನಿ ಅಂದ್ರೆ ತಿರ್ಗಾ ತಗೊಂಬಂದ್ರ? ಹೂನ, ನಾವು ಅಲ್ಲೇ ಮನೆ ತಗ ಮರಿದ್ವಿ, ಹಂಗೆ ತಗೊಂಬಂದ್ವಿ. ಎಷ್ಟು ಜೊತೆ ತಗೊಂಬಂದ್ ತಿರ್ಗ? ಮತ್ತೆ 3 ಜೊತೆ ಕೊಟ್ಟಿದ್ವಿ, 3 ಜೊತೆ ತಗೊಂಬಂದ್ವಿ. 3 ಜೊತೆ ತಗೊಂಬಂದಿದ್ದೀರಾ, ಟೋಟಲ್ 9 ಜೊತೆ. 9 ಜೊತೆ. ಮತ್ತೆ ಇವತ್ತೇನು ಬೇಗನೆ ಬಂದಿದ್ದೀರಾ, ಏನ್ ಸಮಾಚಾರ? ಅಣ್ಣ ಇದಕ್ಕೆಲ್ಲ ನಾವೇ ಫಸ್ಟ್ ಬಂದಿದ್ವಿ ಸರಿ. ಅದಕ್ಕೆ ನಾನು ಕೇಳ್ತಾ ಇದೀನಿ, ಏನಕ್ಕೆ ಇಷ್ಟು ಬೇಗ ಬಂದ್ರಿ ಅಂತ ನಂಗೆ ಗೊತ್ತಾಗ. ನಾಳೆನೆ ಜಾತ್ರೆ ಇರೋದು, ನಾಳೆ ಕ್ರೌಡ್ ಆಗ್ತೈತಿ. ಎಲ್ಲ ಬರೋ ಒಂದೇ ಸರಿ ಗಾಡಿಗಳು ಸಿಗಲ್ಲ. ಆಮೇಲೆ ನಾವು ಬಂದು ಇಲ್ಲಿ ಎತ್ಕೊಳ್ ಕಟ್ಟಕ್ ಆಗಲ್ಲ ಎಲ್ಲ ಒಂದೇ ಸರಿ. ಅದರಿಂದ ಒಬ್ಬೊಬ್ರೆ ಎಲ್ಲ ಬಂದ್ಬಿಟ್ವಿ ಇವತ್ತೆ. ತುಂಬಾ ಖುಷಿ ಆಗುತ್ತೆ. ಮತ್ತೆ ಈ ಓರಿಗಳು ಎಷ್ಟೆಷ್ಟು ಅಲ್ಲಾಗವೆ ಏನು? 2 ಅಲ್ಲಿಲ್ಲ ಇನ್ನ. ಒಂದ್ ಅಲ್ಲಿ ಮಾಡಿಲ್ಲ. ಇವು ಮಲಗಿರವು 2 ಅಲ್ಲು. ಮಲಗಿರೋ 2 ಅಲ್ಲು. ಏನ್ ಹೇಳ್ತೀರಾ ಕಾಸ್ಟ್? ಅವು 2.5 ಲಕ್ಷ. 2.5 ಲಕ್ಷ. ಮತ್ತೆ ಇವು? ಇವು 2.80. ಇವು 2.80. ಇವೊಂದ್ ಜೊತೆನಾ? ಇದೆರಡು ಒಂದ್ ಪೇರು, ಇದೆರಡು ಒಂದ್ ಪೇರು, ಇದೆರಡು ಒಂದ್ ಪೇರು. ಎಲ್ಲ ಎಷ್ಟೆಷ್ಟು? ಇದೆಷ್ಟೆಲ್ಲ ಆಗಿದೆ? ಇದು 4 ಕಲ್ಲು. ಇದು 4 ಕಲ್ಲು ನೋಡಿ, ಆರಾಮಾಗಿ ಕುತ್ಕೊಂಡವೆ. ಏನ್ದ್ರಲ್ಲಿ ಸಾಗಿಸ್ಕೊಂಬಂದ್ರಿ ಹರೀಶ್ ಅವರೇ ಈ ಸರಿ? ಎಲ್ಲ ಟಾಟಾ ಎಸಿ ನಲ್ಲೇ. ಎಲ್ಲ ಟಾಟಾ ಎಸಿ ಅಲ್ಲೇನಾ? ಮತ್ತೆ ಇವು ನಿಮ್ಮವೇನಾ? ಇದು ನಮ್ಮವೇನೆ. ಇವೆಷ್ಟೆಲ್ಲ ಆಗವೆ? ಇವು 6 ಅಲ್ಲು ಕಡೆ. ಏನ್ ಅದ್ದೂರಿಯಾಗಿ ಅಲಂಕಾರ ಮಾಡಿದೀರಾ, 2 ಕಣ್ಣು ಸಾಲದು ನೋಡೋದಕ್ಕೆ. ಒಳ್ಳೆ ಸಗದ್ ಮಜಬೂತಾಗಿ ಸಾಕಿದೀರಾ. ಏನ್ ಬೆಳಿಗ್ಗೆಯಿಂದ ಏನಾದ್ರು ಯಾರಾದ್ರೂ ಒಬ್ಬರಿಗೆ ಬಂದಿದ್ರಾ? ಇವತ್ತಿನ ಯಾರು ಬಂದಿಲ್ಲ ಅಣ್ಣ, ನಾಳೆಯಿಂದ ಎಲ್ಲ ಬರ್ತಾರೆ. ನಾಳೆಯಿಂದ ಬರ್ಬೋದು, ಇಲ್ಲ ನಾಳೆ ನಾಡಿದ್ದು ಆಗ್ಬೋದು ಅಲ್ವಾ? ಇವೆಷ್ಟೆಲ್ಲ ಆಗವಪ್ಪ ಹರೀಶ್? ಇದು ಅಲ್ಲಿ ಮಾಡಿದೆ, ಒಂದ್ ಅಲ್ಲಿ ಮಾಡಿಲ್ಲ.
ಒಂದಲ್ಲಿ ಮಾಡಿದೆ ಒಂದಲ್ಲಿ ಮಾಡಿಲ್ಲ. ಎಷ್ಟು ರೇಟ್ ಇವು ಕಾಸ್ಟ್ ಎಷ್ಟು ಹೇಳ್ತೀಯ? ಇವು 2.5 ಲಕ್ಷ. ಇವು 2.5 ಲಕ್ಷ. ಏನು ದುಡ್ಡಿಗೇನು ಬೆಲೆ ಇಲ್ವೇ? ರೈತರ ಬೆಲೆ ಇಲ್ಲ ಅಣ್ಣ, ಇವಾಗೆಲ್ಲ ದನಗಳಿಗೆ ಬೆಲೆ ಜಾತ್ರೆ. ರೈತರ ಗೊತ್ತಿಲ್ವಾ? ಗೊತ್ತಿರೋದಕ್ಕೆ ಅಣ್ಣ, ಎಲ್ಲ ಲಕ್ಷ ಬಂಡವಾಳ ಕಟ್ಟಿರೋದೇ ಅದಕ್ಕೋಸ್ಕರ. ತುಂಬಾ ಖುಷಿ ಆಗುತ್ತೆ. ಹೀಗೆ ಇನ್ನು ಈ ಜಾತ್ರೆ ಇನ್ನು ಯಶಸ್ವಿ ಆಗ್ಲಿ. ಇನ್ನು ಇವತ್ತು ಬಂದಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ನೋಡೋಣ ಕಾದು ಅಲ್ವಾ? ಆಯ್ತಣ್ಣ, ತುಂಬಾ ಧನ್ಯವಾದಗಳು ಹರೀಶ್ ಅವರೇ. ನೋಡಿ ಇಷ್ಟ ಹಸುಗಳ ಮಧ್ಯೆ ಈ ಪುಂಗ್ನೂರ್ ಕರುನು ಒಂದು ಸಾಕವ್ರೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ, ಹೇಳಿ. ಈ ಪುಂಗ್ನೂರ್ ಕರು ಎಲ್ಲಿಂದ ಇಟ್ಕೊಂಬಂದ್ರಿ ಸರ್? ನಾವು ರಾಜಮಂಡ್ರಿಯಿಂದ ಇಟ್ಕೊಂಡ್ ಅಣ್ಣ? ರಾಜಮಂಡ್ರಿಯಿಂದ. ಇದೇನ್ ಹತ್ ಕಡೆ ಫೇಮಸ್ ಜಾಸ್ತಿ ಇದು? ಕಡೆನೆ ಇದು ಸಿಗೋದು, ಈ ಕಡೆ ಲೋಕಲ್ ಎಲ್ಲೂ ಸಿಗಲ್ಲ. 1100 ಕಿಲೋಮೀಟರ್ ಆಗುತ್ತೆ. ನಾವು 1 ವರ್ಷ ಮುಂಚೆ ತಗೊಂಬಂದಿದೀವಿ. 1.5 ಲಕ್ಷ ಕೊಟ್ಬಿಟ್ಟು ಆಲ್ರೆಡಿ ಯಾವಾಗೇನೆ ತಗೊಂಬಂದಿದೀವಿ. ಹೌದೇನೋ? ಏನ್ ಅಷ್ಟೊಂದ್ ಕಾಸ್ಟ್ ಇದಕ್ಕೆ? ಸರ್ ಇದು ಒಳಗಡೆ ಎಲ್ಲ ಮನೆಯೆಲ್ಲ ಓಡಾಡ್ತದೆ, ಸೋಫಾ ಮೇಲೆ ಮಲಗ್ತದೆ, ಎಲ್ಲಿ ಬೇಕಾದ್ರೂ ಇದ್ ಮಾಡ್ತದೆ. ಯಾವ್ದೇ ತರ ಕಸರೆ ಇದು ಗಲೀಜ್ ಮಾಡ್ಕೊಂಡಿಲ್ಲ, ಗಲೀಜ್ ಇಲ್ಲ. ಇದು 1/2 ಲೀಟರ್ ಮಾತ್ರ ಹಾಲು ಕೊಡೋದು, ಹೆಚ್ಚಿಗೆ ಕೊಡಲ್ಲ. ಇದಿಷ್ಟೇ ಬೆಳೆಯೋದು, ಅಷ್ಟೇ ಬೆಳೆಯೋಲ್ಲ. 1.5 ಅಡಿ, ಒಂದು ಮಿನಿಮಮ್ ಅಂದ್ರೆ 3 ಅಡಿ ಒಳಗಡೆ ಬೆಳೆಯೋದು ಅಷ್ಟೇ, ಇನ್ನು ಜಾಸ್ತಿ ಬೆಳೆಯೋದು. ನನ್ಗಂತೂ ತುಂಬಾ ಖುಷಿ ಆಯ್ತು. ಇದು ಮುದ್ದಾಗಿದೆ. ಇದಕ್ಕೆ ಮಾಮೂಲಿ ನಾವು ತರಕಾರಿ ಎಲ್ಲ ಕೊಡ್ತೀವಿ ಆಲ್ರೆಡಿ. ಕಮ್ಮಿ, ತರಕಾರಿ ಜಾಸ್ತಿ ತಿನ್ನಿ. ತರಕಾರಿ ಜಾಸ್ತಿ ಮನೆಯಲ್ಲಿ ಆರಾಮಾಗಿ ಓಡಾಡ್ಕೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರ್ತದೆ, ಆರಾಮಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬೇರೆ ತರ ಅಂತಾರೆ ಆಚೆ ಕಡೆ ಬಿಟ್ಟು ಮೇಯಿಸ್ಬೇಕು ಅನ್ನಂಗೇನಿಲ್ಲ. ಮನೆ ಒಳಗಡೆನೆ ಇದ್ ಮಾಡ್ಕೊಂಡು ಯಾವ ತರ ಬೇಕಾದ್ರೂ ತಿಂಡಿ ಕೊಟ್ರು ಕೈ ತಿಂಡಿಗೆ ಯೂಸ್ ಆಗುತ್ತೆ. ಕೈ ತಿಂಡಿಗೆ ಆಡ್ಕೊಂಡು ಬೆಳ್ಕೊಂತದೆ. ಮಕ್ಕಳ ಜೊತೆ ಮಕ್ಕಳ ತರನೇ ಮನೆ ಒಳಗೆ ಇರುತ್ತೆ. ಹೊಡಿಯೋದು ಬಡಿಯೋದು ಏನು ಇಲ್ಲ, ಆಯೋದು ಏನು ಮಾಡಲ್ಲ. ತುಂಬಾ ಖುಷಿ ಆಗುತ್ತೆ. ಬಾರಿ ಮುದ್ದಾಗಿ ಸಾಕಿದ್ದೀರಾ. ಇದು ಒಂದು ಆನಂದನೇ ನೋಡೋದಕ್ಕೆ. ತುಂಬಾ ಧನ್ಯವಾದಗಳು ಅವ್ರೆ. ಥ್ಯಾಂಕ್ ಯು ಸರ್. ನೋಡಿ ಇದು ಬೀಜದವ್ರಿ 2 ಅಲ್ಲಿಂದು ಯಾವ ತರ ಇದೆ ಅಂತ ನೀವು ಹೇಳಿ. ನೋಡಿ ತುಂಬಾ ಕಟ್ ಮಸ್ತಾಗಿ ಮಸ್ತಾಗಿ ಸಾಕಿದಾರ. ನೋಡಿ ಹೇಗಿದೆ ಅಂತ ನೀವು ಹೇಳಿ. ತುಂಬಾ ಅದ್ಭುತವಾಗಿ ಸಾಕಿದಾರೆ. ನೋಡಿ ಇಬ್ರು ಹಿಡ್ಕೊಬೇಕು ಒಂದು ವರಿಗ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಏನಣ್ಣ ಹೆಸರು ನಿಮ್ದು? ಅಣ್ಣ ತಿಮ್ಮರಾಜು ಅಂತೇಳಿ. ಅಣ್ಣ ಎಷ್ಟು ವರ್ಷದಿಂದ ವರಿಗಳು ಕಟ್ತಾ ಇದ್ದೀರಾ? ಅಣ್ಣ ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಕಟ್ತಾವ್ರೆ. ಅವತ್ತಿಂದ ಸುಮಾರು ಒಂದು 40 ವರ್ಷದಿಂದನೂ ಕಟ್ಕೊಂಬತ್ತಾ ಇದೀವಿ. ಏನ್ ಎಷ್ಟು ಅಲ್ಲಾಗವೆ? 4 ಅಲ್ಲಾಗವೆ. ಏನ್ ಇಷ್ಟೊಂದು ತುಂಬಾ ಮುದ್ದಾಗಿ ಸಿಂಗಾರ ಮಾಡ್ಕೊಂಡ್ ಬಂದಿದ್ದೀರಾ? ಇರೋದೇ ಅದು ನಮ್ದು ತಾನೆ. ತುಂಬಾ ಖುಷಿ ಆಗುತ್ತೆ. ಈ ಜಾತ್ರೆ ಎಷ್ಟು ವರ್ಷದಿಂದ ಕಟ್ತದೆ? ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತದೆ? ಸುಮಾರು ನಮ್ಮ ಅಪ್ಪ ಅಂದ್ರೆ ಹೆಚ್ಚು ಕಮ್ಮಿ 60, ನಮ್ದೊಂದು 40, 100 ವರ್ಷ ನಮ್ಮ ಅಪ್ಪರಿಂದ ಕಾಲದಿಂದ ಕಟ್ಕೊಂಡ್ ಬರ್ತಾನೆ ಇದ್ದೀವಿ. ನಿಮ್ಮ ಹೆಸರು ಏನಂದ್ರೆ? ತಿಮ್ಮರಾಜು ಅಂತೇಳಿ. ನೋಡ್ರೆ ರೈತರು ಗತ್ತು ಅಲ್ವಾ? ಹೌದು. ಅಲ್ಲಿ ಹೊಲದಲ್ಲಿ ಏನಾದ್ರು ಅಣ್ಣ ಇವು ರಾಗಿ ಹೊಲ. ಹೆಂಗ ಒಳ್ಳೆ ಓರಿಲ್ ಕಟ್ಟಿದೀರಾ? ಕಟ್ತೀವಣ್ಣ, ವರ್ಷನೂ ಕಟ್ತೀವಿ. ತುಂಬಾ ಖುಷಿ ಆಗುತ್ತೆ. ಇನ್ನೊಂದ್ ಜೊತೆ ಗುರುವಾರ ಬರ್ತವೆ. ಬರ್ಲಿ ಈಗ ಒಂದೇ ಜೊತೆ ಇರೋದು, ಇನ್ನೊಂದ್ ಜೊತೆ ಗುರುವಾರ ಬರ್ತವೆ. ಇನ್ನ ಒಳಗಡೆ ಮನೆಗೆ ಎಷ್ಟು ಸಾಲ ಆಗವಂತ ಹಂಗೆ ಹೇಳ್ಬಿಡ್ರಿ. ರೇಟ್ ಎಷ್ಟು ಹೇಳ್ತೀರಿ ಇದು? ಅಣ್ಣ ಇವು 2.20 ಹೇಳ್ತಾ ಇದೀನಿ. 2.20. ಬನ್ನಿ ಹಾಗೆ ನೋಡೋಣ. ಅಣ್ಣ ಇವೆಷ್ಟೆಲ್ಲ ಆಗವೆ? ಅಣ್ಣ ಇವು 4 ಕಲ್ಲು. ಇವು 4 ಕಲ್ಲು ಆಗಲ್ಲ? 4 ಕಲ್ಲು, 1 6 ಹಲ್ಲು. 4 ಕಲ್ಲು, 1 6 ಹಲ್ಲು. ಹೌದಣ್ಣ. ಅಣ್ಣ ಇವೆಷ್ಟು ಹೇಳ್ತೀರಾ ಕಾಸ್ಟ್? ಅಣ್ಣ ಇವು 2.20 ಹೇಳ್ತೀನಿ. 2.20. ಅಣ್ಣ ಇವು 1.90 ಹೇಳ್ತೀನಿ ಅಣ್ಣ. ಎಷ್ಟೆಲ್ಲ ಆಗವಣ್ಣ? ಇವು 1 6 ಹಲ್ಲು, 1 4 ಕಲ್ಲು. 1 6 ಹಲ್ಲು, 1 4 ಕಲ್ಲು. ಹೌದಣ್ಣ. ಏನ್ 2 ಒಂದೇ ಅಲ್ಲಾಗಿರೋ ಯಾವ ಸಿಗಲ್ಲ ಇವಾಗ? 2 ಅಲ್ಲಾಗಿರೋ ಉದುರಿಸ್ಬಿಟ್ಟಿರ್ತಾವಣ್ಣ, ಏನು ಮಾಡಕ್ಕಾಗಲ್ಲ. ಅವೇನು ಮಾಡಕ್ಕಾಗಲ್ಲ. ಇರ್ತವೆ, ಉದುರ ನೋಡ್ದೆ. 4 ಈ ಕಡೆ ಬಂದವ? ಅಣ್ಣ ಈ ಕಡೆ ಅಲ್ಗೂ 2 ಅಲ್ಗೂ ಏನಣ್ಣ ಡಿಫ್ರೆನ್ಸ್? ಅಣ್ಣ ಅದು ಇನ್ನು ಎಳೆ ಕರ, ಅದು ಕಡೆ ಅಲ್ಲೋದ್ರೆ ಇದು ವಯಸ್ಸಾಯ್ತು ಅಂತ ಹಂಗಿರ್ತೀವಿ. ಹಂಗೆ ಓಹೋ ಹಂಗೆ. ಇವು ಹಲ್ಲುಗಳ ಮೇಲೆ ಡಿಪೆಂಡ್ ಮಾಡ್ತೀರಾ ವಯಸ್ಸನ್ನ? ಮಾಡ್ತೀವಿ. ಅಣ್ಣ ಇವೆಷ್ಟು ಹೇಳ್ತೀರಣ್ಣ? 3.20 ಹೇಳ್ತೀವಿ. 3.20. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಒಂದೊಂದು ವರಿಗೂ ಒಂದೊಂದು ಥರ. ಮತ್ತೆ ಈ ಹಳ್ಳಿಕಾರ ಊರಿಗಳು ಬೇಕಾದವರು ಆದಷ್ಟು ದಯಮಾಡಿ ಬೇಗ ಬನ್ನಿ ಘಾಟಿ ಜಾತ್ರೆಗೆ. ಒಳ್ಳೆ ಹಳ್ಳಿಕಾರ ಊರಿಗಳು ಬಂದವೆ, ಇನ್ನೂ ಬರ್ತಾನೆ ಇರ್ತವೆ. ಹಾಗೆ ಕೊಂಡ್ಕೊಂಡು ಹೋಗ್ತಾ ಇರಿ, ಬರ್ತಾ ಇರ್ತವೆ ಅಲ್ವಾ ಅಣ್ಣ? ತುಂಬಾ ಜೈ ಹಳ್ಳಿಕಾರ. ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ.